ನೀವು ಅದರ ಸೊಂಡಿಲಿಗೆ ಆದ ಗಾಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಹೌದು, ಬಹುಶಃ ಯಾವುದೋ ಬೇಟೆಗಾರರ ಉರುಳು ಅಥವಾ ಸ್ಫೋಟಕದಿಂದ ಏನೋ ಅದರ ಸೊಂಡಿಲಿಗೆ ದೊಡ್ಡ ಗಾಯವಾಗಿತ್ತು. ಅದರಿಂದ ಅದಕ್ಕೆ ಉಸಿರಾಡೋಕ್ಕೂ ಆಹಾರ ತಿನ್ನೋಕ್ಕೂ ತುಂಬಾ ಕಷ್ಟ ಆಗ್ತಿತ್ತು. ಆಗ ಅರಣ್ಯ ಇಲಾಖೆ ಮಧ್ಯಪ್ರವೇಶಿಸಿತು. ಹೌದು, 2021ರಲ್ಲಿ ಅದಕ್ಕೆ ಚಿಕಿತ್ಸೆ ಕೊಡಬೇಕು, ಜೊತೆಗೆ ಅದನ್ನ ಕುಂಕಿ ಆನೆಯಾಗಿ ತರಬೇತಿ ಕೊಡಬೇಕು ಅಂತ ಅದನ್ನ ಸೆರೆ ಹಿಡಿದು ಒಂದು ಕ್ರಾಲ್ ಅಂದ್ರೆ ಮರದ ದೊಡ್ಡ ಪಂಜರದೊಳಗೆ ಇರಿಸಿದ್ರು. ಆದ್ರೆ ಅಲ್ಲಿಂದ ಕಥೆಗೆ ಒಂದು ತಿರುವು ಸಿಕ್ಕಿತು. ಹೌದು, ಪ್ರಾಣಿ ಪ್ರಿಯರು ಸುಮ್ನೆ ಕೂರ್ಲಿಲ್ಲ. ರಿವಾಲ್ಡೋ ಜಾಗ ಕಾಡು ಸೆರೆಮನೆಯಲ್ಲ ಅಂತ ದೊಡ್ಡ ಹೋರಾಟವೇ ಶುರುವಾಯಿತು. ಅದಕ್ಕೊಂದು ರೇಡಿಯೋ ಕಾಲರ್ ಹಾಕಿ ಕಾಡಿನ ಆಳಕ್ಕೆ ಬಿಟ್ಟು ಬಂದ್ರು. ಎಲ್ಲರೂ ನಿಟ್ಟುಸಿರು ಬಿಟ್ರು. ಆದ್ರೆ ರಿವಾಲ್ಡೋ ಎಲ್ಲರ ಊಹೆಯನ್ನೇ ಮೀರಿ ನಡ್ಕೊಂಡಿತು. ಖಂಡಿತ ಇದು ಈ ಕಥೆಯ ಅತ್ಯಂತ ಕುತೂಹಲಕಾರಿ ಘಟ್ಟ. ಕಾಡಿಗೆ ಬಿಟ್ಟು ಬಂದ ಕೇವಲ 24 ಗಂಟೆಗಳಲ್ಲಿ ಹೌದು, ಸುಮಾರು 40 ಕಿಲೋಮೀಟರ್ ನಡೆದು ವಾಪಸ್ ಮಸಿನಗುಡಿಗೆ ಬಂದೇ ಬಿಟ್ಟಿತ್ತು. ಯೋಚನೆ ಮಾಡಿ, ಅದಕ್ಕೆ ಕಾಡಿಗಿಂತ ಮನುಷ್ಯರಿದ್ದ ಆ ಜಾಗವೇ ತನ್ನ ಮನೆ ಅನ್ಸಿತ್ತು. ಓಹೋ, ನಿಜ. ಅದೊಂದು ರೀತಿ ಭಾವನಾತ್ಮಕ ಸಂಬಂಧ. ಕರೆಕ್ಟ್. ಆದ್ರೆ ಇತ್ತೀಚೆಗೆ ಎಲ್ಲ ಸರಿ ಹೋಗ್ತಿದೆ ಅಂತಾನೆ ಎಲ್ಲರೂ ಭಾವಿಸಿದ್ರು. ಹೌದು, 2025ರ ವರದಿಗಳ ಪ್ರಕಾರ ಅದು ಜನರ ಹತ್ರ ಬರೋದನ್ನ ಕಡಿಮೆ ಮಾಡಿತ್ತು. ಕಾಡಿನಲ್ಲೇ ಬೇರೆ ಆನೆಗಳ ಗುಂಪು ಸೇರಿಕೊಂಡು ಸಹಜ ಜೀವನಕ್ಕೆ ಮರಳಿತ್ತು. ಇದೊಂದು ದೊಡ್ಡ ಯಶಸ್ಸು ಅಂತಾನೆ ಹೇಳಿದ್ರು. ಹಾಗಾದ್ರೆ ಈಗ ದಿಢೀರಂತ ಏನಾಯ್ತು? ಪ್ರಕೃತಿಯ ನಿಯಮಗಳು ಬೇರೆ ಇರುತ್ತೆ. ರಿವಾಲ್ಡೋಗೆ ಸುಮಾರು 50 ವರ್ಷ ವಯಸ್ಸಾಗಿತ್ತು. ಅಂದ್ರೆ ವಯೋಸಹಜ ಕಾಯಿಲೆಗಳು. ಹೌದು, ಅದರ ಜೊತೆಗೆ ಕಾಡು ಅಂದ ಮೇಲೆ ಸಂಘರ್ಷ ಇದ್ದೇ ಇರುತ್ತೆ. ಬೇರೆ ಕಾಡಾನೆಗಳ ಜೊತೆಗಿನ ಹೋರಾಟದಲ್ಲಿ ಅದಕ್ಕೆ ತೀವ್ರವಾದ ಗಾಯಗಳಾಗಿತ್ತು. ಮರಣೋತ್ತರ ಪರೀಕ್ಷೆಯಲ್ಲಿ ಬೇರೆ ಆನೆಯ ದಂತದಿಂದ ಚುಚ್ಚಿದ ಗಾಯಗಳು ಸಿಕ್ಕಿವೆ ಅಂತ ವರದಿ ಹೇಳುತ್ತೆ. ನಿಖರವಾಗಿ ಆ ಗಾಯಗಳಿಗೆ ಸೋಂಕು ತಗಲಿ ಆಹಾರ ತಿನ್ನೋಕ್ಕಾಗದೆ ನಿಶ್ಶಕ್ತಿಯಿಂದ ಬಳಲಿ ಕೊನೆಗೆ ಸಾವನ್ನಪ್ಪಿದೆ. ಅಂದ್ರೆ ಮನುಷ್ಯರ ಪ್ರೀತಿ ಅದನ್ನ ರಕ್ಷಿಸಿದ್ರೆ ಪ್ರಕೃತಿಯ ಸಹಜ ಕ್ರಿಯೆ ಅದರ ಪ್ರಾಣ ತೆಗಿತು. ಹೌದು, ರಿವಾಲ್ಡೋ ಕತೆ ನಾಣ್ಯದ 2 ಮುಖಗಳ ಹಾಗೆ. ಒಂದು ಕಡೆ ಮನುಷ್ಯರ ಅಪಾರ ಪ್ರೀತಿ, ಇನ್ನೊಂದು ಕಡೆ ಪ್ರಕೃತಿಯ ಕಠೋರ ವಾಸ್ತವ. ಹಾಗಾದ್ರೆ ಈ ಇಡೀ ಘಟನೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಟೋಗುತ್ತೆ ಅಲ್ವಾ? ಖಂಡಿತ. ಮನುಷ್ಯರ ಜೊತೆ ಬೆರೆತ ವನ್ಯಜೀವಿಯ ಬದುಕಲ್ಲಿ ನಾವು ಎಲ್ಲಿವರೆಗೂ ಹಸ್ತಕ್ಷೇಪ ಮಾಡಬಹುದು? ಸಹಾಯ ಮಾಡೋದು ಮತ್ತು ಅದರ ನೈಸರ್ಗಿಕ ಬದುಕನ್ನ ಗೌರವಿಸೋದ್ರ ನಡುವೆ ಒಂದು ಸೂಕ್ಷ್ಮ ಗೆರೆ ಇರುತ್ತೆ. ಆ ಗೆರೆಯನ್ನ ಎಲ್ಲಿ ಹೆಳಿಬೇಕೋ ಇದು ನಾವು ನೀವೆಲ್ಲರೂ ಯೋಚಿಸಬೇಕಾದ ವಿಷಯ.